ಮ್ಯಾಜಿಕ್ ನಂಬರ್ ನತ್ತ ಎನ್ಡಿಎ 121 ಕ್ಷೇತ್ರಗಳಲ್ಲಿ ಲೀಡ್ ಅನ್ನ ಪಡ್ಕೊಂಡಿದೆ. ಇನ್ನು ಕೇವಲ ಒಂದು ಕ್ಷೇತ್ರಗಳಲ್ಲಿ ಲೀಡ್ ಅನ್ನ ಪಡ್ಕೊಂಡ್ರೆ 122 ಮ್ಯಾಜಿಕ್ ನಂಬರ್ ನ ರೀಚ್ ಆಗುತ್ತೆ ಎನ್ಡಿಎ. 4 ಕ್ಷೇತ್ರಗಳಲ್ಲಿ ಪ್ರಶಾಂತ್ ಕಿಶೋರ್ ಪಕ್ಷಕ್ಕೆ ಮುನ್ನಡೆ. ಜನ್ ಸುರಾಜ್ ಆಂದೋಲನದ ಮೂಲಕ, ಪಾದಯಾತ್ರೆ ಮೂಲಕ ಒಂದು ಬದಲಾವಣೆ ಅಂತ ತರ್ತೀವಿ, ಬಿಹಾರವನ್ನ ಬದಲಾವಣೆ ಮಾಡಬೇಕು ಅನ್ನೋ ಘೋಷವಾಕ್ಯದ ಜೊತೆಗೆ ಪ್ರಶಾಂತ್ ಕಿಶೋರ್ ಬಂದಿದ್ರು. ಜೊತೆಗೆ ಬೇರೆ ಬೇರೆ ಪಾರ್ಟಿಗಳಿಗೆ ಅವರ ಸ್ಟ್ರಾಟಜಿ ಹೇಗೆ ವರ್ಕ್ ಆಗಿದೆ, ಸ್ವತಃ ಅವರೇ ರಾಜಕೀಯ ಕೇಳಿದಾಗ ಅದು ಹೇಗೆ ವರ್ಕ್ ಆಗುತ್ತೆ, ಕಂಡೀಷನ್ಗಳು ಹೇಗಿದೆ, ಇದೆಲ್ಲಕ್ಕೂ ಕೂಡ ಒಂದು ಎಕ್ಸ್ಪೆರಿಮೆಂಟ್ ಟೈಮ್ ಅವ್ರಿಗೂ ಕೂಡ ತಮ್ಮನ್ನು ತಾವು ಎಕ್ಸ್ಪೋಸ್ ಮಾಡ್ಕೊಳ್ಳೋದಕ್ಕೆ ಅಂತ. 4 ಕ್ಷೇತ್ರ ಪ್ರಶಾಂತ್ ಕಿಶೋರ್, ಇನ್ನು ಕೇವಲ 2 ಕ್ಷೇತ್ರ ಲೀಡ್ ಆದ್ರೆ ಮಹಾಗಠಬಂಧನ್ ಶತಕ ಬಾರಿಸ. 121 ಮ್ಯಾಜಿಕ್ ನಂಬರ್ಗೆ ಕೇವಲ ಒಂದು ಕ್ಷೇತ್ರ ಮಾತ್ರ ಬಾಕಿ ಇರೋದು ಲೀಡ್ ಪಡ್ಕೊಳ್ಳೋಕೆ ಎನ್ಡಿಎಗೆ. ಒಂದು ನಿರೀಕ್ಷಿತ ಜಿದ್ದಾಜಿದ್ದಿ ಅಂತ ಹೇಳ್ಬೋದು. ಮರಮಕಲ್ ಕಡೆಗೆ ಅಲ್ಲ, 100ಕ್ಕೆ ಅಲ್ಲಿ ಒಂದು, ಈ ಕಡೆಗೆ ಏನು ಅಂದ್ರೆ ಮ್ಯಾಜಿಕ್ ನಂಬರ್ ಇಲ್ಲೊಂದು ಇದು ನಿರೀಕ್ಷೆ ಮಾಡಿದ್ರ ಅಂಚೆ ಮತಗಳಲ್ಲಿ ಈ ತರ ಇರ್ಬೋದು ಅಂತ ನಿಮ್ಮ ನಿರೀಕ್ಷೆ? ಯಾಕೆಂದರೆ ನಾನು ಇವರಿಗೆ ಇದು ಡ್ಯೂ ರೆಸ್ಪೆಕ್ಟ್ ಇದು ಸ್ಟ್ರೈಕಿಂಗ್ ರೇಟ್ 50% ಇದ್ದಂಥ ಪಾರ್ಟಿಗಳು ಮಹಾಗಠಬಂಧನ್ದಾಗೆ ಮತ್ತು ಎನ್ ಡಿ ಎದಾಗೆ ಸ್ಟ್ರೈಕಿಂಗ್ ರೇಟ್ 50% ಇದ್ದಂಥ ಪಾರ್ಟಿ ಮಹಾಗಠಬಂಧನ್ದಾಗ ಒಂದೇ RJD. ಅದೇ ಎನ್ ಡಿ ಎದೊಳಗೆ BJP, JDU, LJP ಎಲ್ಲ 50% ಸ್ಟ್ರೈಕಿಂಗ್ ರೇಟ್. ಉದಾಹರಣೆಗೆ 143 ಸ್ಥಾನ ಶತಕ ಬಾರಿಸಿದೆ. ಈಗ ಅಂಚೆ ಮತ ಎಣಿಕೆಯಲ್ಲಿ ಮಹಾಗಠಬಂಧನ್ ಶತಕ ಪೂರೈಸಿದೆ. 121 ಎನ್ಡಿಎ ಶತಕ ಪೂರೈಸಿದೆ. ಈಗ ಮಹಾಗಠಬಂಧನ್ ಎನ್ಡಿಎ 123. ಇಲ್ಲಿ ಶತಕ ಆದ್ರೆ ಅಲ್ಲಿ ಮ್ಯಾಜಿಕ್ ನಂಬರ್ ಅನ್ನ ಕ್ರಾಸ್ ಮಾಡ್ತಾ ಇದೆ ಮಹಾಗಠಬಂಧನ್. ಎನ್ಡಿಎ ಮ್ಯಾಜಿಕ್ ನಂಬರ್ ಅನ್ನ ದಾಟಿದೆ ಎನ್ಡಿಎ. 123 ಕ್ಷೇತ್ರ, 100 ಕ್ಷೇತ್ರಗಳಲ್ಲಿ ಮಹಾಗಠಬಂಧನ್, 4 JSP ಜನ್ ಸುರಾಜ್ ಪಾರ್ಟಿ. ನಿಖೇತ್ ಅವರೇ ಶತಕ ಆಗಿದೆ. ಹೇಳಿದ್ನಲ್ಲ ಸರ್, ಶತಕ ಬಾರಿಸ್ತೀವಿ ಗೊತ್ತಾಯ್ತು ಸರ್. ತಾವು ಹೇಳಿದ 143 ಸ್ಥಾನ ಕಾಂಟೆಸ್ಟ್ ಮಾಡಿತ್ತು. ಯಾವುದು RJD. ಅದರೊಳಗೆ 50% ಸ್ಟ್ರೈಕಿಂಗ್ ರೇಟು 72ಕ್ಕೆ ಇದ್ದಾರೆ ಅವ್ರಿಗೆ. ಅದೇ ಇಲ್ಲಿ 101 ಸೀಟ್ ಇಬ್ಬರು ಕಾಂಟೆಸ್ಟ್ ಮಾಡಿದ್ರು, ಇಬ್ಬರು 50% ಸ್ಟ್ರೈಕಿಂಗ್ ರೇಟ್ ಮುಟ್ಟಿದ್ದಾರೆ. LJPನೂ 26 ಸ್ಥಾನ 29 ಇತ್ತು, ಅದು ಸ್ಟ್ರೈಕಿಂಗ್ ರೇಟಿಗೆ ಹತ್ತಿರ ಹೋಗ್ತಾ ಇದೆ. HIM 6 ಸೀಟು, 6ರಾಗೆ 2 ಬಂದಿದೆ, RLM 1 ಮಾತ್ರ ಹಿಂದಿದೆ. ಸೊ ಈ ಸ್ಟ್ರೈಕಿಂಗ್ ರೇಟ್ ತೊಗೊಂಡ್ರೆ ಇವ್ರು ಇಷ್ಟಕ್ಕೆ ನಿಲ್ತಾರೆ, ಅವ್ರು ಅಷ್ಟಕ್ಕೆ ನಿಲ್ತಾರೆ. ಕ್ಲಿಯರ್ ಆಗಿ ಸಿಂಪಲ್. ಇದು 58 ಇದ್ದಾರೆ 101ರಾಗೆ, ಇವರು 101ರಾಗೆ 53 ಇದ್ದಾರೆ. ಸೊ ಆ ಸ್ಟ್ರೈಕಿಂಗ್ ರೇಟ್, ಇಲ್ಲಿ ಸ್ಟ್ರೈಕಿಂಗ್ ರೇಟ್ 50 ಮುಟ್ಟೋರು ಯಾರು ಮುಗಿಯೋದ್ರೊಳಗಡೆ ನೀವು ಕ್ಲೈಮ್ಯಾಕ್ಸ್ ಹೇಳ್ಬಿಟ್ರೆ ಹೆಂಗೆ? 50% ಸ್ಟ್ರೈಕಿಂಗ್ ರೇಟ್ ಕಾಂಗ್ರೆಸ್ಗಿಲ್ಲ. 63ರಾಗೆ 17 ಇದ್ದಾರೆ. VIP 7-8 ಕಂಟೆಸ್ಟ್ ಮಾಡಿದ್ದಾರೆ, 1 ಇದ್ದಾರೆ. ಇನ್ನು ಲೆಫ್ಟ್ 24 ಇದ್ದಾರೆ, ಅದ್ರಾಗ 9 ಇದ್ದಾರೆ. ಸ್ಟ್ರೈಕಿಂಗ್ ರೇಟ್ ಮೇಲೆ ಎಲೆಕ್ಷನ್ ಈಗ ನೋಡಿ, ಮುಂದಿನ ಎಲೆಕ್ಷನ್ ಪ್ರೆಡಿಕ್ಷನ್ಸ್ ಹಂಗೆ ಬರ್ತದೆ. ಸ್ಟ್ರೈಕಿಂಗ್ ರೇಟ್ನಾಗ ಇನ್ನೂ ಸ್ವಲ್ಪ ಈ ಕಡೆ ಜಾಸ್ತಿ ಹೋದ್ರು, 60-70%ಗೆ ಹೋದ್ರೆ ಅವ್ರು ಇನ್ನೂ ಜಾಸ್ತಿ ಆಗ್ತಾರೆ. ಇಲ್ಲಿ 60-70%ಗೆ ಹೋದ್ರೆ ಮ್ಯಾಚಿಂಗ್ ಬರೋರು ಬೇಕಲ್ಲ, ಕೆಳಗಡೆ ಯಾರು ಇಲ್ಲ. ಒಂದೇನಂದ್ರೆ ಈಗ ನೋಡಿ, ಇಲ್ಲಿ BJP ಅಂಡ್ JDU ಈಕ್ವಲ್ ಶೇರಲ್ಲಿ ಹೋಗ್ತಾ ಇದ್ದಾರೆ. ಬಟ್ ಇಲ್ಲಿ ಕಾಂಗ್ರೆಸ್ಸು RJD ಮೇಲಕ್ಕೆ ಹೋಗ್ತಾ ಇದೆ ಹೊರತು ಕಾಂಗ್ರೆಸ್ ಇನ್ನು ಕೆಳಗೆ ಹೋಗ್ತಾನೆ ಇದೆ. ಬಟ್ ಕಾಂಗ್ರೆಸ್ 63 ಸೀಟ್ ತಗೊಂಡು ಅಟ್ಲೀಸ್ಟ್ ಒಂದು 40-30ಕ್ಕೆ ಹೋಗಿದ್ದಿದ್ರೆ ಆಲ್ಮೋಸ್ಟ್ ಈಕ್ವಲ್ಗೆ ಬಂದು ನಿಂತ್ಕೊಳ್ಳೋದು. ಕಾಂಗ್ರೆಸ್ ಫೇಲ್ಯೂರಲ್ಲಿ ಈ RJD ಪಾಪ ಈ ಕಾಂಗ್ರೆಸ್ನ ಅಪ್ಕೊಂಡು ತಾವು ಕೂಡ ಕೆಳಗಡೆ ಬಿಡುವಂಥ ಪರಿಸ್ಥಿತಿಗೆ ಬಂದಿದ್ದಾರೆ.